ಹೇಗಾಗ್ಬೇಕು ಗೊತ್ತುಂಟ ಗಲೀಜ್ ನೋಡಿ. ಇಲ್ಲಪ್ಪ ಇದು ಕ್ಲೀನ್ ಮಾಡ್ಲಿಕ್ಕೆ ಕೂಡ ಆಗಲ್ಲ, ಹಂಗೆ ನಾವು ಗಲೀಜ್ ಮಾಡ್ಬೇಕು. ಮಲಿನಗೊಂಡಿರುವ ಮನೆಯನ್ನು ವ್ಯವಸ್ಥಿತವಾಗಿ ಇಡುವಲ್ಲಿ ಯಶಸ್ವಿಯಾದರೆ ಮನೆ ಈ ವಾರದ ಲಕ್ಸುರಿ ಬಜೆಟ್ ಗಳಿಸುವ ಅವಕಾಶ ಪಡೆಯುತ್ತದೆ. ಗಲೀಜ್ ಎಂತಂತ ನಾನು ಅವರಿಗೆ ತೋರಿಸ್ತೀನಿ. ದೇವರೇ ದೇವರೇ, ಬಿಗ್ ಬಾಸ್ ಅವರು ರಕ್ಷಿತ್ ಅವ್ರಿಗೆ ಖುದ್ದಾಗಿ ಈ ತರ ಒಂದು ಗೇಮ್ ಕೊಟ್ರೆ ಸುಮ್ಮನೆ ಇರ್ತಾರ? ಧೂಳು ಎಬ್ಬಿಸ್ಬಿಡ್ತಾರೆ. 10 ರೂಪಾಯಿಗೆ ಮಾಡಮ್ಮ ಅಂತ ಹೇಳಿದ್ರೆ 100 ರೂಪಾಯಿಗೆ ಮಾಡ್ತಾರೆ. ಅಂತ ವ್ಯಕ್ತಿತ್ವ ನಮ್ಮ ರಕ್ಷಿತಾ ಮುಂದು. ಸೊ ಅದಕ್ಕೆ ಧ್ರುವಂತರ ಪಾಪ ಸುಮ್ಮನೆ ಇದ್ರು ಬಿಡೋದೇ ಇಲ್ಲ, ಸಿಕ್ಕಾಪಟ್ಟೆ ಗಲೀಜ್ ಮಾಡಿದಾರೆ ಮನೆಯಲ್ಲಿ. ಇವಾಗೆಲ್ರಿಗೂ ಒಂದು ಡೌಟ್ ಬಂದಿರ್ಬೋದು, ಮನೆ ಒಳಗಡೆ ಇಬ್ರು ಬಂದ್ಬಿಟ್ಟಿದ್ದಾರೆ ಅಂತ. ಡೆಫಿನೆಟ್ಲಿ ಇಲ್ಲ, ಇದೊಂಥರ ಟಾಸ್ಕ್ ಅಷ್ಟೇ. ಬ್ಲೈಂಡ್ ಫೋಲ್ಡ್ ಆದಾಗ ಅವ್ರು ಆಚೆ ಇರ್ತಾರೆ, ಮನೆ ಒಳಗಡೆ ಇಬ್ರು ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಅಂದ್ರೆ ಮಾಡಕ್ ಕೂಡ ಆಗಿರಲ್ಲ. ಮೋಸ್ಟ್ಲಿ ಮಾಡೋದು 4-5 ಅವರ್ ಮಾಡಬೇಕು. ಅಡುಗೆ ಮನೆ ಒಳಗಡೆ, ಬಾತ್ರೂಮ್ ಒಳಗಡೆ, ಹಾಲ್ ಒಳಗಡೆ, ಬೆಡ್ರೂಮ್ ಒಳಗಡೆ, ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ, ಪ್ರತಿಯೊಂದು ಹತ್ರನು. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ಕೆಲವೊಂದು ಕೊಟ್ಟಿದ್ದಾರೆ ವಸ್ತುಗಳು ಗಲೀಜ್ ಮಾಡ್ರೆ ಅಂತ. ಬಟ್ ಎಕ್ಸ್ಟ್ರಾ ಬುದ್ಧಿ ಟ್ಯಾಲೆಂಟ್ ಎಲ್ಲ ಉಪಯೋಗಿಸಿ ಸೋಪ್ ನೀರಾಗಿರ್ಬೋದು, ನೀರಾಗಿರ್ಬೋದು, ಪ್ರತಿಯೊಂದು ಏನೇನೋ ಚೆಲ್ಲಿ ಮಾಡಿದ್ರೆ ಸುಮಾರು ಕೆಲಸ ಆಗ್ಬೇಕು. ಆ ರೀತಿ ಒಂದು ಕೆಲಸ ಕೊಡ್ತಿರೋದು ರಕ್ಷಿತಾ ಶೆಟ್ಟಿ ಅವರು. ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಲಕ್ಸುರಿ ಬಜೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ವಾ. ಸೊ ಅದನ್ನ ಪಡೆಯೋದಕ್ಕೋಸ್ಕರ ಅವ್ರ ಮನೆ ಒಳಗಡೆ ಫುಲ್ ಗಲೀಜ್ ಮಾಡಿರ್ತಾರೆ. ಬಿಗ್ ಬಾಸ್ ಅವರು ನಿಗದಿತ ಟೈಮ್ ಒಂದು ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಟೈಮ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಆಫ್ ಮನೇನ ಅವರು ಖುದ್ದಾಗಿ ಕ್ಲೀನ್ ಮಾಡಿರ್ತಾರೋ ಅಷ್ಟು ರೇಷನ್ ಐಟಮ್ ಆಗಿರ್ಬೋದು, ಲಕ್ಸುರಿ ಐಟಮ್ ಆಗಿರ್ಬೋದು, ಗೆಲ್ಲೋ ಒಂದು ಚಾನ್ಸ್ ಇದೆ. ನೋಡ್ಬೇಕು ಎಷ್ಟು ಕ್ಲೀನ್ ಮಾಡ್ತಾರಂತ. ಇದರಲ್ಲಿ ಪಾಪ ಕಾವ್ಯವರಾಗಿರ್ಬೋದು, ಗಿಲಿಯವರಾಗಿರ್ಬೋದು ಸೊಂಟ ಇಟ್ಕೊಂಡು ಕಸ ಗುಡಿಸ್ತವ್ರೆ. ಅದು ನೋಡಿ ಖುದ್ದಾಗಿ ಸೀಕ್ರೆಟ್ ರೂಮಲ್ಲಿ ಇಬ್ರು ಫುಲ್ ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಪ್ರೋಮೋದಲ್ಲಿ ಹೇಳ್ತಿದ್ದಾರೆ, ಗಲೀಜ್ ಅಂದ್ರೆ ಅವ್ರು ನಾನೇನು ಅಂತ ತೋರಿಸ್ತೀನಿ. ಯಾವ ಥರ ಗಲೀಜ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಕೈಲಿ ಆಗಲ್ಲಪ್ಪ, ಇವರು ಅದೇ ರೀತಿ ಕುತ್ಕೊಂಡ್ಬಿಡ್ಬೇಕು, ಆ ರೀತಿ ಒಂದು ಗಲೀಜ್ ಮಾಡ್ತೀನಿ ಅಂತ ಶಪಥ ಮಾಡಿ ಮಾಡ್ದಂಗಿದ್ದಾರೆ. ಪಾಪ ಬಟ್ಟೆಗಳು ಕಿತ್ತಾಕ್ತಿದ್ದಾರೆ. ಆ ಸೋಪ್ ನೀರು ಆಗಿರ್ಬೋದು, ಬಿಗ್ ಬಾಸ್ ಅವ್ರು ಕೊಟ್ಟಿರೋದು ಒಂದು ಕಸ ಆಗಿರ್ಬೋದು, ಮನೆಯಲ್ಲಿರುವಂತಹ ಮೂಲೆಗೆ ಹೋಗ್ತಿದ್ದಾರೆ. ಪ್ರತಿಯೊಬ್ಬರು ಕಷ್ಟ ಬಿದ್ರೂ ಅದು ಅಷ್ಟು ದೊಡ್ಡ ಮನೆನ ನಿಜವಾಗ್ಲೂ ಒಂದು ಆಲ್ಮೋಸ್ಟ್ ಒಂದು 3-4 ಅವರೆಲ್ಲ ಕ್ಲೀನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಸಣ್ಣ ಸಣ್ಣ ಪಾರ್ಟಿಕ್ಯುಲರ್ಸ್ ಇರುತ್ತಲ್ವ, ಅದು ಗಾಳಿಗೆಲ್ಲ ಮೂಲೆ ಎಲ್ಲ ಸೆಡ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ದೇವ್ರು ಕಾಣಿಸ್ತಾನೆ. ಪಾಪ ಎಲ್ಲರೂ ಬಾಯ್ ಹೊಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಪ್ರೋಮೋದಲ್ಲಿ ನೋಡ್ಬೋದು ನೀವು. ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಕೊಟ್ಟಿದ್ದಾರೆ. ಯಾವಾಗಲೂ ಒಂದು ಫೈಟ್ ಅಲ್ಲ, ಅವಾಗ ಈ ಥರ ಒಂದು ಫನ್ನಿ ಸಿಚುವೇಶನ್ಸು ಕೊಡಬೇಕು. ಆ ಫನ್ನಿ ಒಳಗಡೆ ಕೂಡ ಗೇಮ್ನ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗ್ಬೇಕು. ಆ ಥರ ಗೇಮ್ಸ್ ಡಿಸೈನ್ ಮಾಡಿದಾಗ ಜನಗಳು ನೋಡ್ತಾರೆ, ನೋಡೋದಕ್ಕೂ ಒಂದು ಇಂಟ್ರೆಸ್ಟ್ ಇರುತ್ತೆ. ಯಾವಾಗಲೂ ಕಿತ್ತಾಟ ಅಂತ ಹೇಳಿದಾಗ ಒಬ್ಬರ ಮೇಲೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಬರುತ್ತೆ, ಬಿಟ್ಟರೆ ಪಾಸಿಟಿವ್ ಆಗು ಬರಲ್ಲ. ಆ ಶೋ ಮೇಲೆ ಒಂಚೂರು ನಮಗೆ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಅವಾಗ ಈ ರೀತಿ ಕೊಡಲೇಬೇಕು. ಬಿಗ್ ಬಾಸ್ ಅವರು ಈ ಒಂದು ಪ್ಲಾನ್ ಯಾವ ರೀತಿ ಬಂದಿರ್ತಾರೆ ಅಂತ ಹೇಳಿದ್ರೆ, ತುಂಬ ಥಿಂಕ್ ಮಾಡಿರ್ತಾರೆ, ತುಂಬ ಡೆಪ್ತಾಗಿ ಥಿಂಕ್ ಮಾಡಿರ್ತಾರೆ. ರಕ್ಷಿತಾಗೆ ಸಂಬಂಧಪಟ್ಟಿರೋ ಹಾಗೆ ಏನಾದರೂ ಮಾಡಿಸ್ಬೇಕಲ್ಲ ಮನೆಯಲ್ಲಿ, ಏನು ಮಾಡಬೇಕು ಅಂತ ಹೇಳಿದಾಗ ಅವರ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಿತ್ ಅವರು ಮನೆಯವ್ರನ್ನೆಲ್ಲ ಉಡ್ಸೋದ್ರಲ್ಲಿ ನಂಬರ್ 1. ಆ ಒಂದು ಗೇಮ್ ಕೊಟ್ಟಾಗ ಅವ್ರು ತುಂಬ ಚೆನ್ನಾಗಿ ಯಶಸ್ವಿ ಆಗ್ತಾರೆ ಅಂತ ಥಿಂಕ್ ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ಕಾಟ ಕೊಡಿಸೋದಕ್ಕೆ ಜೊತೆಗೆ ಪಾಪ ಧ್ರುವಂತವ್ರನ್ನ ಆಗ್ಬಿಟ್ಟು ಈ ರೀತಿ ಒಂದು ಕೆಲಸ ಕೊಟ್ಟಿದ್ದಾರೆ. ಇಡೀ ಮನೆಯವರು ಕ್ಲೀನ್ ಮಾಡೋದಕ್ಕೆ ಪಾಪ ಕೈಯಲ್ಲಿ ಪರಕೆ ಇಟ್ಕೊಂಡು, ಇನ್ನೊಂದು ಕೈ ಪಾಪ ಸೊಂಟದ ಮೇಲೆ ಇಟ್ಕೊಂಡು ತುಂಬ ಕಷ್ಟಪಡ್ತಿದ್ದಾರೆ. ಇವರಿಬ್ರು ಸೀಕ್ರೆಟ್ ರೂಮಲ್ಲಿ ಇಟ್ಕೊಂಡು ಯಾವ ಥರ ಖುಷಿ ಪಡ್ತಿದ್ದಾರೆ ನೋಡಿ. ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಂತ. ಮಾಡೋದೆಲ್ಲ ಮಾಡಿಬಿಟ್ಟು ಏನು ಎದ್ದು ಕುಣಿದು ಕುಪ್ಪಳಿಸ್ಕೊಂಡು ನೋಡ್ಕೊಂಡು ಕೂತವ್ರು ಇವ್ರಿಬ್ರು. ಸ್ನೇಹಿತರೆ, ನಿಮಗೆ ಈ ಒಂದು ಗೇಮ್ ಎಷ್ಟೆಲ್ಲ ಇಷ್ಟ ಆಯಿತು, ಅದೇ ರೀತಿ ಎಷ್ಟು ಪರ್ಸೆಂಟೇಜ್ ಆಫ್ ಮನೇನ ಅವರೆಲ್ಲ ಕ್ಲೀನ್ ಮಾಡಿ ಎಷ್ಟು ಒಂದು ಗ್ರಾಸರಿ ಐಟಮ್ನ ಅವ್ರಿಗೆ ಏನು ಮಾಡ್ಬೋದು, ನಿಮ್ಮ ಅನ್ಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೂ ಇನ್ನೂ ಒಂದು ಡೌಟ್ ಇರುತ್ತೆ, ಅದೇನು ಅಂತ ಹೇಳಿದ್ರೆ, ಇನ್ನು ಯಾವಾಗಪ್ಪ ಇವರಿಬ್ರು ಮನೆ ಒಳಗಡೆ ಬರೋದು ಸೀಕ್ರೆಟ್ ರೂಮಿಂದ, ಧ್ರುವಂತವ್ರು ಮತ್ತು ರಕ್ಷಿತ್ ಅವರು ಅಂತ. ಅತಿ ಶೀಘ್ರದಲ್ಲೇ ಬರ್ತಾರೆ. ಇನ್ನೂ ಕ್ಲೋಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತೇ ಬರ್ತಾರೆ. ಯಾಕಂತ ಹೇಳಿದ್ರೆ ನಾಳೆ ನಡಿಬೇಕಾಗಿರುವಂತಹ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಶೂಟಿಂಗು ಇವತ್ತು ನೈಟೇ ನಡೀತಿದೆ. ಅಂದರೆ ಶುಕ್ರವಾರ ನೈಟೇ ಕಂಪ್ಲೀಟ್ ಆಗುತ್ತೆ. ಆ ಒಂದು ರೀಸನ್ನಿಂದ ಡೆಫಿನೆಟ್ಲಿ ಇವತ್ತು ಅವರು ಮನೆ ಒಳಗಡೆ ಹೋಗೋ ಸಾಧ್ಯತೆ 99% ಇದೆ. ಸೊ ಅದೇ ರೀತಿ ಈ ವೀಕಲ್ಲಿ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿಲ್ಲ. ಸೊ ನಾಮಿನೇಷನ್ಸ್ ಇದೆಯೇ ಇಲ್ವಾ ಅದ್ರ ಬಗ್ಗೆ ಒಂದು ಡೆಡಿಕೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಈ ವಾರದಲ್ಲಿ ವೋಟಿಂಗ್ ಪೋಲ್ ಓಪನ್ಸ್ ಆಗಿಲ್ಲ, ಸೊ ಎಲಿಮಿನೇಷನ್ ಇಲ್ಲ, ಬಟ್ ಆದರೂ ಇಬ್ಬರು ಹೋಗ್ತಾರೆ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಸೊ ಇವತ್ತಿನ ಒಂದು ಪ್ರೋಮೋ ಆಗಿರ್ಬೋದು, ಇವತ್ತು ಕೊಟ್ಟಿರುವಂಥ ಒಂದು ಆಟ ಆಗಿರ್ಬೋದು, ನಿಮ್ಗೆ ಯಾವ ಥರ ಅನಿಸ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇನ್ನೇನು ಇವತ್ತು ಸೀಕ್ರೆಟ್ ರೂಮ್ ಕತೆ ಮುಗಿಯುತ್ತೆ. ಸೊ ಇವರಿಬ್ಬರಲ್ಲಿ ಧ್ರುವಂತವರು ಮತ್ತು ರಕ್ಷಿತ್ ಅವರು ಮನೆ ಒಳಗಡೆ ಹೋದ್ಮೇಲೆ ನಿಮ್ಗೆ ಎಷ್ಟು ಒಂದು ಸ್ಯಾಟಿಸ್ಫೈಡ್ ಆಯಿತು, ಎಷ್ಟು ಇಷ್ಟ ಆಯಿತು ನಿಮಗೆ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಇವರಿಬ್ಬರಲ್ಲಿ ನಿಮಗೆ ದಿ ಬೆಸ್ಟ್ ಯಾರು ಅನಿಸ್ತಾರೋ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.